ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಕಥೆ ಏನು ಅನ್ನೋದನ್ನು ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕುಸುಮ ಭಾಗ್ಯ ಇಬ್ಬರೂ ಕಾರಲ್ಲಿ ಅವನ್ನ ಕಾರನ್ನು ಟಚ್ ಮಾಡ್ಕೊಂಡು ಹೋದ ಅಂತ ಹುಡುಕ್ತಾನೆ ಇದ್ದಾರೆ ಡ್ರೈವರ್ನ. ಅವ್ರು ಸಿಗಲೇ ಇಲ್ಲ. ಒಂದು ಸೈಡಿಗೆ ಕಾರ್ ನಿಲ್ಲಿಸ್ಬಿಟ್ಟು ಮತ್ತೆ ಭಾಗ್ಯ ಕಾರ್ನ ನೋಡಿ ಬೇಜಾರು ಮಾಡ್ಕೊತಿದ್ದಾಳೆ. ಒಂದು ಮಗುಗೆ ಏಟಾದಾಗ ನಾವು ಯಾವ ಥರ ಬೇಜಾರು ಮಾಡ್ಕೊತೀವೋ ಆ ಥರ ಬೇಜಾರು ಮಾಡ್ಕೊತಿದ್ದಾಳೆ ಭಾಗ್ಯ. ಅದನ್ನು ನೋಡಿ ಕುಸುಮ ಅವರು ತಿರುಗಿ ನೋಡಿಬಿಟ್ಟು, ಭಾಗ್ಯ ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿದ್ದಾರೆ. ಈ ತಪ್ಪನ್ನ ನೀನು ಮಾಡಿದ್ಯಾ ಭಾಗ್ಯ, ಮತ್ತು ಯಾಕೆ ಬೇಜಾರು ಮಾಡ್ಕೊತಿದ್ಯಾ? ತಪ್ಪು ಅವರೇ ಮಾಡಿರ್ಬೋದು ಅತ್ತೆ, ಆದರೆ ಅವ್ರ ತಪ್ಪಿಂದ ನಮ್ಮ ಗಾಡಿ ಪ್ರಾಚೆ ಆಯ್ತಲ್ಲ ಅಂತ ಹೇಳ್ತಿದ್ದಾಳೆ. ಪಾಪ ಮಾವ ಸೊಸೆ ಕೊಡಿಸಿದ್ದು ಕಾರು ಅಂತ ಹೇಳ್ಬಿಟ್ಟು ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ರು. ನಾನು ಬೇರೆ ಕಾರ್ ತೊಗೊಂಡು ಬಂದುಬಿಟ್ಟು ಈ ಥರ ಎಲ್ಲ ಮಾಡಿಬಿಟ್ಟೆ ಅಂತ ಹೇಳೋ ಅಷ್ಟರಲ್ಲಿ ಅಲ್ಲಿಂದ ಆ ಕೆಂಪು ಕಾರಲ್ಲಿ ಇಲ್ಲಿ ಕಿಶನ್ ಅವ್ರ ಅಣ್ಣ ಓಡಿಸ್ಕೊಂಡು ಅದೇ ಗಾಡಿನ ಅದೇ ಜಾಗಕ್ಕೆ ಬಂದು ಸ್ಟ್ರೈಟ್ ಹೋಗ್ತಾ ಇರ್ತಾನೆ. ಅದನ್ನು ನೋಡಿಬಿಟ್ಟು ಕುಸುಮ ಅವರು, ನಡಿ ಭಾಗ್ಯ ನೋಡಿ ಬಂತು, ದೇವ್ರು ನಮ್ಮ ಕಡೆಗಿದ್ದಾನೆ, ಇಲ್ಲೇ ಇದ್ದಾನೆ ಕಾರಲ್ಲಿ ಅಂತ ಹೇಳ್ಬಿಟ್ಟು ಆ ಕಾರ್ನ ಫಾಲೋ ಮಾಡಿಕೊಂಡೇ ಹೋಯ್ತಾರೆ. ಕುಸುಮ ಅವರು ಅದೇ ಕಾರ ನೋಡು ಭಾಗ್ಯ ಅಂತಾರೆ. ಅದೇ ಕಾರ್ ಅತ್ತೆ, ಅದೇ ಕಾರು ಅಂತ. ಸರಿ ಹೌದಾ, ನಡಿ ನಡಿ ಫಾಲೋ ಮಾಡ್ಕೊಂಡು ನಡಿ. ನಿಲ್ಸಪ್ಪ ಕಾರು, ನಿಲ್ಸಪ್ಪ, ಕಿವಿ ಕೇಳಿಸಲ್ವ ನಿನಗೆ ಅಂತ ಕುಸುಮ ಅವರು ಕಾರ್ ಒಳಗಡೆಯಿಂದನೇ ಕಿರ್ಚಾಡ್ತಿದ್ದಾರೆ. ಕುಸುಮ ಅವ್ರು ಹೇಳ್ತಿದ್ದಾರೆ, ದೇವ್ರು ನಮ್ಮ ಕಡೆ ಇದ್ದಾನೆ, ಈಗ ನೋಡು ಅವ್ನಿಗೆ ಹೆಂಗೆ ಗ್ರಾಚಾರ ಬಿಡಿಸ್ತೀನಿ ಅಂತ. ಯಾಕಪ್ಪ, ಯಾಕೆ ಧೈರ್ಯ ಇಲ್ವಾ? ನೋಡು ನಮ್ಮ ಕಾರ್ನ ಟಚ್ ಮಾಡ್ಕೊಂಡು ಹೋಗಿದ್ಯಾ, ನಿಲ್ಲಿಸು ನಿನ್ನ ಗಾಡಿನ ಅಂತ ಹೇಳ್ಬಿಟ್ಟು ಕಿರ್ಚಾಡ್ತಿದ್ದಾನೆ. ಅವ್ನು ಕೇರೇ ಮಾಡಲ್ಲ, ಹೋಗ್ತಾ ಇದ್ದಾನೆ. ಅಯ್ಯೋ ಅತ್ತೆ ಹುಷಾರತ್ತೆ. ಅಯ್ಯೋ ನಾನು ಹುಷಾರಾಗಿದ್ದೀನಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನು ಹುಷಾರಾಗಿ ಓಡಿಸು ಗಾಡಿ ಅಂತಾರೆ. ಕುಸುಮ ಅವ್ರಿಗೆ ಕಾರಲ್ಲಿ ಡ್ರೈವರ್ ಇರೋದು ಅಂದ್ಕೊಂಡಿದ್ದಾರೆ, ಆದಿ ಇರೋದು ಇನ್ನೂ ಗೊತ್ತಾಗಿಲ್ಲ. ಅಯ್ಯೋ ಭಾಗ್ಯ ಬೇಗ ಹೋಗು, ಹಿಡಿಬೇಕು. ಏನು ಡ್ರೈವಿಂಗ್ ಮಾಡ್ತಾ ಇದೆಯೇ? ನನಗೇನಾದರೂ ಡ್ರೈವಿಂಗ್ ಬಂದಿದ್ದಿದ್ರೆ ನಾನು ಇಷ್ಟೊತ್ತಿಗೆ ನನ್ನ ಕಾರ್ನ ಆರಿಸ್ಬಿಟ್ಟು ಅವ್ನ ಕಾರ್ ಮೇಲೆ ತೊಗೊಂಡೋಗಿ ನಿಲ್ಲಿಸ್ಬಿಡ್ತಿದ್ದೆ ಅಂತ ಹೇಳ್ಬಿಟ್ಟು ಕುಸುಮ ಅವರು ಭಾಗ್ಯಗೆ ಹೇಳ್ತಿದ್ದಾರೆ. ಕನಿಕಾ ಅವ್ರ ಅಕ್ಕ ಕನಿಕನ ಹತ್ರ ಹೇಳ್ತಾಳೆ, ಕೊನೆಗೂ ಕಿಶು ಮದುವೆ ಗಂಡು ಆಗೇ ಬಿಟ್ಟ ಅಂತ ಖುಷಿಯಾಗಿ ಹೇಳ್ತಿದ್ದಾಳೆ. ಸುಮ್ಮನೆ ಇರಿ, ಮದುವೆ ಗಂಡಂತೆ ಮದುವೆ ಗಂಡು, ಮೊದಲು ಅವ್ನು ಮದುವೆ ಆದರೆ ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಕನಿಕಾ ಮಾತು ಎಲ್ಲೆಲ್ಲೋ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಕನಿಕಾ ಅವ್ರ ಅಕ್ಕ ಹೇಳ್ತಿದ್ದಾಳೆ. ನೋಡು ಕನಿಕಾ, ನಿನಗೆ ಆ ಫ್ಯಾಮಿಲಿ ಮೇಲೆ ಏನೇ ಕೋಪ ಇರ್ಬೋದು, ಆದರೆ ಅಪ್ಪ ಮದುವೆ ಆಗಲೇಬೇಕು ಅಂದಿದ್ದಾರೆ, ಮದುವೆ ಆಗೇ ಆಗುತ್ತೆ. ಏನೇ ಕೋಪ ಇದ್ರೂ ಇಲ್ಲಿಗೆ ಬಿಟ್ಬಿಡು. ಆಗಲ್ಲ ಸಿಸ್ ಅಂತಾಳೆ. ಕನಿಕಾ ಹೋದ್ಮೇಲೆ ಇಲ್ಲಿ ಕಿಶನ್ನ ಕರೀತಾಳೆ ಅವ್ರ ಅಕ್ಕ. ಕಿಶನ್ ಅಂತ ಹೇಳ್ಬಿಟ್ಟು, ಏನಕ್ಕ ಅಂತ ಕೇಳ್ಕೊಂಡು ಬರ್ತಾನೆ. ನಿಮ್ಮ ಅತ್ತೆ ನಂಬರ್ ಇದ್ದರೆ ಕೊಡು ನನಗೆ ಅಂತ ಹೇಳಿದ ತಕ್ಷಣ, ಅತ್ತೆ ನಂಬರಾ? ಕನ್ಫ್ಯೂಸಲ್ಲಿ ಇರ್ತಾನೆ. ಪೂಜಾ ಅವ್ರ ಅಮ್ಮನ ನಂಬರ್ ಕೊಡು ಅಂತ ಹೇಳಿ ಕೇಳಿ ಇಸ್ಕೊತಾಳೆ. ಅಲ್ಲಕ್ಕ, ಅವ್ರ ತಾಯಿ ನಂಬರೇ ನಿನಗೆ ಯಾಕಂತ ಅಂತೇಳಿ ಕಿಶನ್ ಕೇಳ್ತಾನೆ. ಕಷ್ಟ ಸುಖ ಮಾತಾಡೋಕೆ ಅಂತ ಹೇಳ್ತಾರೆ. ಸುಮ್ಮನೆ ನಾನು ತಮಾಷೆಗೆ ಹೇಳಿದ್ದು ಆ ಮಾತು ಅಂತ ಹೇಳ್ಬಿಟ್ಟು ಫೋನ್ ನಂಬರ್ ಇಸ್ಕೊಂಡು ಇಲ್ಲಿ ಸುನಂದ್ ಅವ್ರಿಗೆ ಫೋನ್ ಮಾಡ್ತಾಳೆ. ಸುನಂದ್ ಅವ್ರ ಫೋನ್ ಎತ್ಬಿಟ್ಟು, ಹಲೋ ಯಾರಿದು ಅಂತ ಕೇಳುವಾಗ, ನಮಸ್ತೆ ಅಮ್ಮ, ನಾನು ಕಿಶನ್ ಅವ್ರ ಅಕ್ಕ ಮಹಿತಾ ಮಾತಾಡ್ತಿರೋದು ಅಂತಾಳೆ. ಸುನಂದ್ ಅವರು, ಏನು ನನ್ನ ನಂಬರಿಗೆ ಫೋನ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅವಳು ನಮ್ಮ ಮನೆ ಸೊಸೆ, ಹಾಗಾಗಿ ನಂದು ಒಂದು ಸ್ವಲ್ಪ ಜವಾಬ್ದಾರಿ ಇದೆ, ಅದಕ್ಕೋಸ್ಕರ ಫೋನ್ ಮಾಡಿದ್ದು ಅಂತ ಹೇಳಿ ಕಿಶನ್ ಅವ್ರ ಅಕ್ಕ ಹೇಳ್ತಾರೆ. ಕಾಮತ್ ಮನೆ ಸೊಸೆ ಆಗಿ ಬರೋ ಅವಳಿಗೆ ನಾನೊಂದು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಗಿಫ್ಟಾ? ಏನು ಗಿಫ್ಟು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸುನಂದ್ ಅವ್ರ ಹುಡುಗರೇನಾ, ಏನು ಕೊಡ್ತೀರಾ ಅಂತ ತುಂಬ ಖುಷಿಯಾಗಿ ಕೇಳ್ತಿದ್ದಾರೆ. ಅವಳಿಗೆ ನಾನೊಂದು ಚಿನ್ನದ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂದಿದ ತಕ್ಷಣ, ಹೌದಾ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗ್ತಿದ್ದಾರೆ. ನೀವಾಗೇ ಕೊಡ್ತೀನಿ ಅನ್ನುವಾಗ ನಾನು ಯಾಕೆ ಬೇಡ ಅನ್ಲಿ, ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಭಾಗ್ಯ ಯಾವ ಕಾರ್ನ ಫಾಲೋ ಮಾಡ್ತಾ ಇದ್ಲೋ ಆ ಕಾರ್ನ ಅವಳು ಹಿಂದೆಯಿಂದನೇ ಬರೋಕ್ಕಾಗಲಿಲ್ಲದೆ ಅಡ್ಡದಾರಿಯಿಂದ ಬಂದುಬಿಟ್ಟು ಆ ಕಾರಿಗೆ ಅಡ್ಡ ಹಾಕ್ಕೊಂಡ್ಬಿಟ್ಲು. ಒಳಗಡೆ ಕೂತ್ಕೊಂಡು ಕಾರ್ ಡ್ರೈವರು ಹೇಳ್ತಾ ಇದ್ದಾನೆ, ಡ್ರೈವಿಂಗ್ ಮಾಡೋಕೆ ಬರಲಿಲ್ದವರೆಲ್ಲ ಯಾಕೆ ಶೋ ತೋರಿಸ್ಕೊಂಡು ಕಾರ್ ಎತ್ಕೊಂಡು ಇಲ್ಲಿಗೆ ಬರ್ತಾರೋ ಅಂತ. ಕುಸುಮ ಅವ್ರು ಬೈತಾ ಇದ್ದಾರೆ, ಹೊರಗಡೆ ಬಾರಪ್ಪ, ಕೋಟು ಸೂಟ್ ಹಾಕ್ಕೊಂಡು ಜುಮ್ ಅಂತ ಕೂತ್ಕೊಂಡು ಬಿಟ್ಟಿದ್ಯಾ, ಬಾ ಹೊರಗಡೆ ಅಂತ. ಕುಸುಮ ಅವ್ರು ಹೇಳ್ತಿದ್ದಾರೆ, ನೋಡು ಅವ್ನು ಯಾಕೆ ಸಿಗಬಿದ್ದ ಅಂತೇಳಿ. ಅವನು ಜೀವನ ಪೂರ್ತಿ ಕಾರ್ ಎತ್ತಬೇಕಂದ್ರೆ ಗಡ 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 ಅಂತ ನಡಗಬೇಕು, ಹಾಗೆ ಮಾಡ್ತೀನಿ ಅವನಿಗೆ ಅಂತ. ಸುನಂದ್ ಅವರು ಜೋರಾಗಿ ಮಾತಾಡೋದನ್ನು ಕೇಳಿಸ್ಕೊಂಡು ಇಲ್ಲಿ ಸುಂದ್ರಾಕ ಮತ್ತು ಪೂಜಾ ಇಬ್ಬರು ಮೇಲೆಯಿಂದ ಇಳಿದು ಬರ್ತಾರೆ. ಏನು ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ಯಮ್ಮ, ಯಾರ ಹತ್ರ ಅಂತ ಕೇಳ್ತಾಳೆ ಪೂಜಾ. ಅದೇ ಕಣೆ ನಿಮ್ಮ ಅತ್ತಿಗೆ ಕಿಶನ್ ಅವರು ಅಕ್ಕ, ನಿನಗೇನು ಅವ್ರ ಮನೆ ಸೊಸೆ ಅಲ್ವಾ, ಗಿಫ್ಟಾಗಿ ಚಿನ್ನದ ಒಡವೆ ಇಸ್ಕೊಡ್ತಾರೆ ಅಂತೆ,
ಅವ್ರು ಹೇಳಿದ್ರು ಅಂತ ನೀನು ಒಪ್ಕೊಂಡ್ಬಿಟ್ಟ. ಅಕ್ಕನಿಗೆ ಈ ವಿಷಯ ಗೊತ್ತಾದರೆ ಒಪ್ಕೊಳ್ಳಲ್ಲ ಅಕ್ಕ, ಇದು ನನಗೂ ಕೂಡ ಇಷ್ಟ ಇಲ್ಲ ಅಂತೇಳಿ ಪೂಜಾ ಅಂತಾಳೆ. ಅಮ್ಮ ಅವ್ರು ಹೇಳಿದ್ದಕ್ಕೆಲ್ಲ ನೀನು ಒಪ್ಕೊಂಡ್ಬಿಟ್ಟ ಅಂತ ಹೇಳ್ಬಿಟ್ಟು ಪೂಜಾ ಕೇಳ್ತಿದ್ರೆ, ಕೇಳಲಿಲ್ಲ ಅಂದರೆ ನಾನೇನೇ, ನನಗೇನು ತಲೆ ಕೆಟ್ಟೈತಾ ಒಪ್ಕೊಳ್ಳಿಲ್ದೆ ಇರೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಹೇಳ್ತಾಳೆ. ಅಕ್ಕನಕ್ಕಿಂತ ನಿನ್ಗೇನು ಬೇಕು ಏನು ಬೇಡ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಕರೆಯೋ ತನಕ ನೀವು ಕೆಳಗೆ ಬರಬೇಡಿ ಹೋಗ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜಾಗೆ ಅವ್ರ ತಾಯಿ ಕಳಿಸ್ಬಿಡ್ತಾಳೆ ಮೇಲೆ. ಸುನಂದ್ ಅವರಂತೂ ಎಷ್ಟು ಖುಷಿಯಾಗಿದ್ದಾರೋ ಒಡವೆ ಬರುತ್ತೆ ಅಂತ. ಕುಸುಮ ಅವ್ರು ಕೊನೆಗೂ ಆ ದಿನ ಕೆಳಗೆ ಕಾರಿಂದ ಇಳಿಸೇ ಬಿಟ್ರು. ಇವರು ಮಾಡೋ ಕೆಲಸ ಬೇರೆ ಇಲ್ವೇನೋ ಅಂತ ಹೇಳ್ಬಿಟ್ಟು ಅವನು ಬೈಕೊಂಡೆ ಕಾರ್ ಇಳ್ದ. ಆದಿ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಿರೋದನ್ನ ನೋಡಿ ಕುಸುಮ ಅವರು, ಮಹಾನ್ ಭಾವರೇ ಏನು ಕನ್ನಡ ಬರಲ್ವಾ, ಬರೀ ಇಂಗ್ಲೀಷೇ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆವಾಗ ಆದಿ ಕನ್ನಡದಲ್ಲಿ ಮಾತಾಡೋಕ್ಕೆ ಬರ್ತಾನೆ. ಅಲ್ಲ ನಿಮ್ದು ಏನು ಪ್ರಾಬ್ಲಮ್ಮು, ನಾನು ಅವಾಗಿಂದನೂ ನೋಡ್ತಾ ಇದ್ದೀನಿ, ನನ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ದೀರಾ, ಏನೇನೋ ಹೇಳ್ಕೊಂಡು ಕಿರ್ಚಾಡ್ತಿದ್ದೀರಾ ಅಂತ ಹೇಳ್ತಾನೆ. ಭಾಗ್ಯ ಹೇಳ್ತಾಳೆ, ಹಾಂ ಸರ್ ನಾವು ಓಕೆ ಆಗೇ ಇದ್ದೀವಿ, ನೀವು ಹಾಗೆ ಅನ್ನಿಸ್ತಾ ಇಲ್ವಲ್ಲ ನೋಡಿದ್ರೆ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾನೆ. ಗೊತ್ತಿಲ್ಲದೆ ಒಂದು ಮಾತು ಹೇಳ್ತೀನಿ, ಅಲ್ಲ ನಿಜವಾಗ್ಲೂ ನಿಮಗೆ ಡ್ರೈವಿಂಗ್ ಮಾಡೋಕ್ಕೆ ಬರುತ್ತಾ ಅಂತ ಕೇಳ್ತಾನೆ ಆದಿ. ಕುಸುಮ ಅವ್ರು ಕೇಳ್ತಿದ್ದಾರೆ, ಏನಂದೆ, ನಮಗೆ ಡ್ರೈವಿಂಗ್ ಮಾಡೋಕ್ಕೆ ಬರುತ್ತಾ ಅಂತಾನ, ನಿಂತಿರೋ ಕಾರ್ಗೆ ಫಾಸ್ಟಾಗಿ ಬಂದು ನೀನು ಟಚ್ ಮಾಡ್ಕೊಂಡು ಬಂದುಬಿಟ್ಟು ನನ್ನ ಮೇಲೆ ದರ್ಬಾರ್ ತೋರಿಸ್ತಿದ್ಯಾ ಅಂತೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ. ಸುನಂದ್ ಅವರು ಒಡವೆಯವರು ಇನ್ನೂ ಬಂದಿಲ್ಲ ಅಂತೇಳಿ ಬಾಗಿಲಲ್ಲೇ ನಿಂತ್ಕೊಂಡು ಕಾಯ್ತಿದ್ರು. ಕೊನೆಗೂ ಒಡವೆಯವರು ಬಂದರು. ಯಾವ ಡಿಸೈನ್ ಬೇಕು ಅಂತ ಸುನಂದ್ ಅವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಇಲ್ಲಿ ಭಾಗ್ಯದು ಮತ್ತು ಭಾಗ್ಯ ಅವ್ರ ಅತ್ತೆದು ಫುಲ್ಲು ಗಲಾಟೆ ರೋಡಲ್ಲಿ. ಇಲ್ಲಿ ಆದಿ, ಓ ಓಕೆ ಓಕೆ, ಓ ಅದು ನೀವೇನಾ ಅಂತೇಳಿ ಹೇಳುವಾಗ ಕುಸುಮ ಅವರು, ಏನು ಓಕೆ ಓಕೆ ಗೋಟಿ ಗೋಟಿ ಅಂತಿದ್ಯಾ ಅಂತ ಹೇಳ್ತಿದ್ದಾರೆ. ಆದಿಗೆ ಡ್ರೈವರ್ ಹೋಗಿ ಹೇಳಿದ್ದು ಮಾತು ನೆನಪು ಬಂದು, ಓ ಇವರೇ ಇರಬೇಕದು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ನಿಗೆ ಅರ್ಥ ಆಗುತ್ತೆ. ಇಲ್ಲಿಗೆ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ನೋಡೋಣ. ಬಾಯ್.